ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸದಾ ಸಂತೋಷದಿಂದಿರುವ ದಾಂಪತ್ಯಗಳು ಸಾಮಾನ್ಯವಾಗಿ ಹೀಗಿರುತ್ತಾರೆ. ಹೊಸ ಅಧ್ಯಯನದ ಪ್ರಕಾರ ಸಂಪೂರ್ಣವಾಗಿ ಸಂತೋಷವಾಗಿರುವ ದಾಂಪತ್ಯಗಳು ಸಾಮಾನ್ಯವಾಗಿ ಈ ಲಕ್ಷಣಗಳನ್ನು ಹೊಂದಿರುತ್ತಾರೆ. ನೋಡಿ, ಸಮಾಜದಲ್ಲಿ ಕೆಲವು ದಾಂಪತ್ಯಗಳನ್ನು ನೋಡಿದರೆ ಖುಷಿಯಾಗುತ್ತದೆ, ಏಕೆಂದರೆ ಅವರು ಸದಾ ಸಂತೋಷವಾಗಿರುತ್ತಾರೆ. ನಿಜ ಹೇಳಬೇಕೆಂದರೆ ಇಂತಹ ದಾಂಪತ್ಯಗಳು ಒಬ್ಬರನ್ನೊಬ್ಬರು ನಿಜವಾಗಿಯೂ ಪ್ರೀತಿಸುತ್ತಾರೆ, ಪರಸ್ಪರರ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳ ಹೊರತಾಗಿ ಅವರು ಪರಸ್ಪರರ ಅಭಿಪ್ರಾಯಗಳನ್ನು ಬೆಂಬಲಿಸುತ್ತಾರೆ ಮತ್ತು ಗೌರವಿಸುತ್ತಾರೆ. ಇದು ನಿಜವಾದ ಸಂತೋಷದಿಂದ ಇರುವ ದಾಂಪತ್ಯಗಳ ಗುರುತು. ಇಂತಹ ದಾಂಪತ್ಯಗಳು ಒಟ್ಟಿಗೆ ಇರುವಾಗ ಮನರಂಜನೆಗಾಗಿ ಇತರರ ಸಹಾಯ ಅಥವಾ ಬೇರೆ ವಿಷಯಗಳ ಅಗತ್ಯ ಇರುವುದಿಲ್ಲ. ಅವರಿಗೆ ಬೇಕಾಗಿರುವುದು ಹೃದಯಕ್ಕೆ ಹತ್ತಿರವಾಗುವ ಮಾತು. ಆದರೆ ನಾವು ಸಂತೋಷವಾಗಿದ್ದೇವೆ ಎಂಬುದರ ಅರಿತುಕೊಳ್ಳದ ಕೆಲವು ದಾಂಪತ್ಯಗಳು ಇದ್ದರೆ, ಅದರಿಂದ ಇಂದು ಸಂತೋಷವಾಗಿರುವ ದಾಂಪತ್ಯಗಳು ಸಾಮಾನ್ಯವಾಗಿ ಹೊಂದಿರುವ ಕೆಲವು ಲಕ್ಷಣಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಸಂತೋಷವಾಗಿರುವ ದಾಂಪತ್ಯಗಳು ಕೆಲವು ವಿಷಯಗಳನ್ನು ಮನಪೂರ್ವಕವಾಗಿ ಒಪ್ಪದಿದ್ದರೂ ಸಹ ಯಾವಾಗಲೂ ಪರಸ್ಪರರ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ. ಯಾವುದೇ ದಾಂಪತ್ಯಗಳಲ್ಲಿ ಎಂದಿಗೂ 100ರಷ್ಟು ಹೊಂದಾಣಿಕೆ ಕಂಡುಬರುವುದಿಲ್ಲ ಎಂದು ಅವರು ನಂಬುತ್ತಾರೆ. ಅದರಿಂದ ಪರಸ್ಪರರ ನಿರ್ಧಾರಗಳನ್ನು ಒಪ್ಪಿಕೊಳ್ಳುವುದು ಅಗತ್ಯವಾಗಿರುತ್ತದೆ, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ತಮ್ಮದೇ ಆದ ವ್ಯಕ್ತಿತ್ವ ಹೊಂದಿರುತ್ತಾರೆ. ಪರಸ್ಪರರಲ್ಲಿ ಅತ್ಯುತ್ತಮ ಗುಣವನ್ನು ನೋಡುವುದು. ಈ ದಾಂಪತ್ಯಗಳು ಯಾವಾಗಲೂ ತಮ್ಮಿಬ್ಬರಲ್ಲಿರುವ ಉತ್ತಮ ಗುಣವನ್ನು ಮಾತ್ರ ನೋಡುತ್ತಾರೆ, ಏಕೆಂದರೆ ಇಬ್ಬರು ಹೀಗೆ ಪರಸ್ಪರರ ಧನಾತ್ಮಕ ಲಕ್ಷಣಗಳನ್ನು ಗುರುತಿಸುವುದರಿಂದ ಇನ್ನೂ ಹೆಚ್ಚಿನ ಪ್ರೀತಿ ಮಾಡಲು ಸಾಧ್ಯವಾಗುತ್ತೆ ಎಂದು ಅವರು ನಂಬುತ್ತಾರೆ. ಹೆಚ್ಚು ಹೆಚ್ಚು ಸಂತೋಷವನ್ನು ಪ್ರೇರಣೆ ಅನುಭವಿಸಬೇಕೆಂದರೆ ಜನರು ತಮ್ಮ ಸಂಗಾತಿಯಿಂದ ತಾವೆಷ್ಟು ಒಳ್ಳೆಯವರು ಎಂಬುದರ ತಿಳಿದುಕೊಳ್ಳಬೇಕು. ಒಬ್ಬರಿಗೊಬ್ಬರು ಕೆಟ್ಟದಾಗಿ ನೋಡಿಕೊಳ್ಳುವುದು ಸಂಬಂಧ ಹಾಳಾಗುವುದು ಕಾರಣವಾಗುತ್ತದೆ. ಪರಸ್ಪರರ ಜೀವನದಲ್ಲಿ ಆಸಕ್ತಿ ತೋರಿಸುವುದು. ಒಂದೇ ರೀತಿಯ ಆಸಕ್ತಿಗಳು ಮತ್ತು ಹವ್ಯಾಸಗಳನ್ನು ಹೊಂದಿರುವ ದಾಂಪತ್ಯಗಳು ಒಟ್ಟಿಗೆ ಸಂತೋಷವಾಗಿರುವ ಸಾಧ್ಯತೆ ಇದೆ. ಬೇರೆ ಬೇರೆ ಆಸಕ್ತಿ ಹೊಂದಿರುವವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಸಂಗಾತಿಯ ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಆಸಕ್ತಿ ತೋರಿಸುವುದು ನಿಮ್ಮ ಜೀವನದಲ್ಲಿ ಸಂತೋಷವಾಗಿದ್ದೀರಿ ಎಂಬುದಕ್ಕೆ ಧನಾತ್ಮಕ ಸಂಕೇತವಾಗಿದೆ. ಇದು ಹವ್ಯಾಸಗಳು, ಆಸಕ್ತಿಗಳು, ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಯಾವುದೇ ಆಗಿರಲಿ, ಒಬ್ಬ ವ್ಯಕ್ತಿಯು ತಮ್ಮ ಸಂಗಾತಿಯ ತಮ್ಮ ಒಳ್ಳೆಯ ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರಿಸಲು ಬಯಸುತ್ತಾರೆ. ಪರಸ್ಪರರು ಸಂವಹನ ನಡೆಸುವುದು. ಸಂತೋಷದಿಂದ ಇರುವ ದಾಂಪತ್ಯಗಳು ಸಂತೋಷ ಅಥವಾ ತೃಪ್ತಿಗೆ ಲೈಂಗಿಕ ಕ್ರಿಯೆ ಮೇಲೆ ಕೇಂದ್ರೀಕರಿಸುವುದಿಲ್ಲ. ಲೈಂಗಿಕತೆಯು ಮುಖ್ಯವಾಗಿರುವುದು. ಹೆಚ್ಚಿನ ಜೋಡಿಗಳು ಲೈಂಗಿಕ ಕ್ರಿಯೆ ತಮ್ಮ ಸಂಬಂಧಗಳ ಪ್ರಮುಖ ಭಾಗವಾಗಿದೆ ಎಂದು ಹೇಳುವುದಿಲ್ಲ. ತಮ್ಮ ಸಂಬಂಧದಲ್ಲಿ ಇದು ಅವರ ಮೊದಲ ಆದ್ಯತೆಯೇ, ಏಕೆಂದರೆ ಅವರಿಬ್ಬರು ಮೊದಲು ಪರಸ್ಪರರ ಭಾವನಾತ್ಮಕ ಅಗತ್ಯಗಳಿಗೆ ಒಲವು ತೋರುತ್ತವೆ. ಕೇವಲ ಲೈಂಗಿಕ ಕ್ರಿಯೆಗೋಸ್ಕರ ಸಂಬಂಧದಲ್ಲಿರುವ ಸರಿಯಲ್ಲ. ಹಾಗೊಂದು ವೇಳೆ ಅದೇ ಉದ್ದಕ್ಕಾಗಿ ಸಂಬಂಧದಲ್ಲಿ ಇದ್ದರೆ ದಾಂಪತ್ಯಗಳು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಹತ್ತಿರವಾಗಲು ಸಾಧ್ಯವಾಗುವುದಿಲ್ಲ. ಫ್ರೆಂಡ್ಸ್, ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.